ಹಾ ಅದೇ ಇಲ್ಲಿ ನೋಡಿ ಹಣ್ಣು ಈ ತರ ಆಗಿರುತ್ತೆ ಪೂರ್ತಿ ಈ ತರ ಒಂದು ಡಲ್ ರೆಡ್ ಕಲರಿಗೆ ಬರ್ಬೇಕದು. ಫಿಗ್ ಅಂಜೂರ ಅಂತ ಬರುತ್ತಲ್ಲ, ಹಾ ಹಾಗೇನೆ ತಿನ್ಬೋದು. ಇದಾದ್ರೆ ಇನ್ನೂ ಗಟ್ಟಿ ಇದೆ, ಇದು ಗಟ್ಟಿ ಇದೆ. ಪುಟ್ಟ ಹಿಂಗಿದ್ರೆ ಕೊಯ್ಯಾಡ ಈ ಕಲರ್ ಬರೋ. ಮತ್ತೆ ಮೇನ್ ಗೊತ್ತಾಗೋದೇನಂತಂದ್ರೆ ನೀವು ಕಿತ್ತಿದಾಗ ಹೀಗೆ ಹಾಲು ಬಂದಿದೆ ಅಂತಂದ್ರೆ ಅದು ಕಾಯಿ ಅಂತ ಅರ್ಥ. ಹಣ್ಣಿಗೆ ಹೇಗೆ ಅಂತಂದ್ರೆ ನೀವು ಕಿತ್ತಿದಾಗ ಇದು ಬರಲ್ಲ, ಹಾಲು ಬರಲ್ಲ. ಈಗ ಇದು ಮೆತ್ತಗಾಗೋದಷ್ಟೇ ಅಲ್ಲ, ಬಣ್ಣ ಬರೋದಷ್ಟೇ ಅಲ್ಲ. ಈಗ ನೋಡಿ ಇದು ಬೆಳೆದಿದೆ, ಇದು ನೀಟಾಗಿ, ಯಾಕಂದರೆ ನೋಡಿ ಹಾಲು ಬಂದಿಲ್ಲ, ಇದು ಎಳೆದು, ಮತ್ತು ಕಲರ್ ಕೂಡ ಇನ್ನೂ ಬ್ರೈಟ್ ಇದೆ. ಆ್ಯಂಡ್ ತೆಗೆದಾಗ ಹಾಲು ಬಂದಿದೆ ಅಂದರೆ ಇದು ಬೆಳೆದಿಲ್ಲ ಅಂತ ಅರ್ಥ. ಸೊ ಕಂಪ್ಲೀಟಾಗಿ ಬೆಳೆದಿದ್ರಲ್ಲಿ ಒಳಗಡೆ ಒಳ್ಳೆ ಜೇನುತುಪ್ಪ ಥರ ಇರುತ್ತೆ. ಬಿಟ್ಕೋ. ಅದೇ ಕೆಳಗಿಲ್ಲೊಂದಿದೆ ನೋಡಿ. ನೋಡಿ ಈಗ ನಾನು ತೆಗೆದೆ ಅಲ್ವಾ ಇದನ್ನ, ನೋಡಿ ಇದರಲ್ಲಿ ಇದು ಬಂದಿಲ್ಲ, ಏನಾಗಿಲ್ಲ, ಚೊಟ್ಟಲ್ಲಿ ಬಂದಿಲ್ಲ. ಮತ್ತಿದು ನೋಡಿ ಇದು ಸಾಫ್ಟ್ ಇದೆ. ಈಗ ಇದ್ರ ಒಳಗಡೆ ಇದನ್ನು ತೆಗೆದಾಗ ಇದು ನೋಡಿ, ಇಲ್ಲಿ ನೋಡಿ ಒಳಗೆ ಜೇನುತುಪ್ಪ ಥರ ಇದೆ, ಕಾಣಿಸ್ತಾ ಇದೆಯಾ? ತುಂಬ ಸ್ವೀಟಾಗಿರುತ್ತೆ ಇದು. ಈ ಒಳಗಡೆ ಇದ್ರ ಸ್ಮೆಲ್ಲೇ ನೋಡ್ಬೋದು, ಎಷ್ಟು ಸ್ವೀಟ್ ಸ್ಮೆಲ್ ಇರುತ್ತೆ. ಕೊಟ್ಟು ಎಲ್ಲರೂ ಪೀಸ್ ಮಾಡಿ ಹಂಚ್ಕೊಳ್ಳಿ ದಯವಿಟ್ಟು. ಇರೋದೇ 1-2 ಹಣ್ಣು ಇಲ್ಲ, ಯಾಕೆ ಅಂದರೆ ಕೊಯ್ದಾಗ ಇದು ಬಂತು. ಬೇಡ ಹಾಂ, ಅದು ಬೆಳೆದಿಲ್ಲ ಸರ್. ಅದು ಈಗ ಜಾಮ್ ಮಾಡಿಟ್ಟಿದ್ದೀವಿ, ಬಿಕಾಸ್ ಹಣ್ಣು ಹಾಗೆ ಇಡಕ್ಕೆ ಬರಲ್ಲ. ಜಾಮ್ ಇದೆ ಅಂಜೂರ ಹಣ್ಣಿಂದು,